ಬೆಳಗಿನ ಜಾವ ಸಬರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಒಂದು ATM ಕಳ್ಳತನ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ಬೆಳಗಿನ ಜಾವ 2 ರಿಂದ 3 ಗಂಟೆಯ ಸುಮಾರಿಗೆ ATM ಒಳಗಡೆ ನುಗ್ಗಿ ಗ್ಯಾಸ್ ಕಟರ್ನಿಂದ ATM ಮಷೀನನ್ನು ಕಟ್ ಮಾಡಿ 18 ಲಕ್ಷ ಕಳ್ಳತನ ಆಗಿರೋದು ಪ್ರಕರಣ ವರದಿಯಾಗಿತ್ತು. ಆರಂಭದ ಹಂತದಲ್ಲಿ ಯಾವುದೇ ರೀತಿಯ ನಮಗೆ ಕುರುಹುಗಳು ಆ ಪ್ರಕರಣದಲ್ಲಿರಲಿಲ್ಲ. ಅದಕ್ಕೆ ಕಾರಣಗಳು ಬೇಸಿಕಲಿ ಅಂತಂದರೆ ಇನಿಷಿಯಲ್ ಹಿಕಪ್ಸ್ ಅಥವಾ ಈ ಒಂದು ಬ್ಲೈಂಡ್ ಕೇಸ್ ಆಗಿತ್ತು. ಇದರಲ್ಲಿ ATM ಅಲ್ಲಿ ಇರುವ CCTV ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇರಲಿಲ್ಲ ಮತ್ತು ಆರೋಪಿಗಳು ಅದನ್ನು ಕೃತ್ಯ ಮಾಡುವ ಮೊದಲು ಈ ಬ್ಲ್ಯಾಕ್ ಪೇಂಟನ್ನು ಕೂಡ CCTV ಕ್ಯಾಮ್ರಾಗಳಿಗೆ ಸ್ಪ್ರೇ ಮಾಡಿರ್ತಾರೆ. ಮತ್ತು ಏನು ಅಲಾರ್ಮ್ ಸಿಸ್ಟಮ್ ಇದೆ ಅದು ಬ್ಯಾಂಕ್ಲಿಂದ ಅವರು ಕೂಡ ಇನ್ಫಾರ್ಮೇಷನ್ ತಿಳಿಸಲಿಕ್ಕೆ ವಿಳಂಬ ಆಗಿರುತ್ತೆ. ನಂತರ ನಮಗೆ CCTV ಫಂಕ್ಷನಿಂಗ್ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅವರು CCTVಗಳನ್ನು ಫೂಟೇಜ್ಗಳನ್ನು ಕೊಡಲಿಕ್ಕೂ ಕೂಡ ವಿಳಂಬ ಆಗುತ್ತೆ. ಅವ್ರದ್ದೇನು ಟೆಕ್ನಿಕಲ್ ಟೀಮ್ ಇರ್ತಾರೆ ಅದರದ್ದು ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಬೇರೆ ಕಡೆಯಿಂದ ಬಂದು CCTV ಫೂಟೇಜ್ಗಳನ್ನು ಕೊಡಬೇಕಾಗಿತ್ತು. ಅವರು ಬೆಳಗ್ಗೆ ಅಪ್ ಟು 10-10:30ವರೆಗೂ ಕೊಡಲಿಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಸೊ ಇನಿಷಿಯಲ್ ತುಂಬ ಹಿಕಪ್ಸ್ ಇರುತ್ತೆ, ಆ ಪ್ರಕರಣದಲ್ಲಿ ಅಡೆತಡೆಗಳಿರುತ್ತೆ. ಮತ್ತು ನಾವು DCP ಅವರುಗಳ ನೇತೃತ್ವದಲ್ಲಿ ಮತ್ತು ACP ಅವರುಗಳ ನೇತೃತ್ವದಲ್ಲಿ 3-4 ವಿಶೇಷ ತಂಡಗಳನ್ನು ಮಾಡ್ತೀವಿ. ಏನು ಈ ಕೃತ್ಯ ಆಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಕಡೆಯಿಂದ ಮಲ್ಟಿಪಲ್ ಆ್ಯಂಗಲ್ ಸಿಟಿ ಎಂಟ್ರಿ ಏನೇನು ಪಾಯಿಂಟ್ಸ್ ಇದೆ ನಮ್ಮದು, ಹುಮ್ನಾಬಾದ್ ಇರ್ಬೋದು, ಆಳಂದ್ ಇರ್ಬೋದು, ಅಫ್ಜಲ್ಪುರ್, ಸೇಡಮ್, ಜೇವರ್ಗಿ, ನಾನಾ ರೀತಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ಗಳಲ್ಲಿ ನಾವು CCTVಗಳ ಒಂದು ಪರಿಶೀಲನೆಯನ್ನು ಮಾಡ್ತೀವಿ. ಮತ್ತು ಆ ಏನು ಘಟನೆ ಆಗಿದ್ದು ಕೂಡ ನಮಗೆ ಟೈಮಿಂಗ್ ಖಚಿತ ಇರಲಿಲ್ಲ, ಯಾವ ಟೈಮಲ್ಲಿ ಇನ್ಸಿಡೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ. ನಮಗೆ ವೈಜ್ಞಾನಿಕವಾಗಿ ಕೆಲವು ಸಾಕ್ಷ್ಯಗಳು ದೊರೆತಾದಾಗ ಒಂದು ಸಸ್ಪೆಕ್ಟ್ ವೆಹಿಕಲ್ಸ್ಗಳನ್ನು ಜೀರೋ ಮಾಡ್ತೀವಿ. ಆ ಸಸ್ಪೆಕ್ಟ್ ವೆಹಿಕಲ್ ಪರಿಶೀಲನೆ ಮಾಡಿದಾಗ ನಮಗೆ ಒಂದು ವೈಟ್ ಕಲರ್ I-20 ವೆಹಿಕಲ್ಲು ಮತ್ತು ಇನ್ನೊಂದು ಇನಿಷಿಯಲ್ ಟೈಮಲ್ಲಿ ಒಂದು ಬ್ಲ್ಯಾಕ್ ಕ್ರೇಟಾ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಸಸ್ಪೆಕ್ಟ್ ಆಗುತ್ತೆ. ಅದು ಹೆಚ್ಚಿನದಾಗಿ ಒಂದು ವಿಶೇಷ ತಂಡಗಳು ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ ಒಂದು ಹಿನ್ನೆಲೆಯಲ್ಲಿ ಬ್ಲ್ಯಾಕ್ ಕ್ರೇಟಾ ಬಗ್ಗೆ ಇಲ್ಲಿ ಇನ್ಸಿಡೆಂಟ್ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಒಂದು I-20 ವೆಹಿಕಲ್ ಸಸ್ಪೆಕ್ಟೆಡ್ ಗೊತ್ತಾಗುತ್ತೆ. ಅದರ ಒಂದು ಮಾಹಿತಿಯನ್ನು ಕಲೆ ಆಗ್ತಾ ನಿಯರ್ಲಿ 70 to 75 ಪ್ಲೇಸಸ್ಗಳಲ್ಲಿ ನಮ್ಮ ತಂಡಗಳು ಕಲೆ ಹಾಕಿದಾಗ ಒಂದು ಕಡೆ ಈ ಏನು ಸಸ್ಪೆಕ್ಟ್ ವೆಹಿಕಲ್ ಇದೆ ವೈಟ್ I-20 ಒಂದು DL ನಂಬರ್ ಪ್ಲೇಟ್ ಬಳಸಿ ಕೃತ್ಯ ಮಾಡಿರೋ ಬಗ್ಗೆ ಅನುಮಾನ ಖಚಿತ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ ನಾವು ಮಾಹಿತಿಯನ್ನು ನೀಡಿದ್ವಿ. ಯಾವುದೇ ಒಂದು ಈ ರೀತಿ I-20 ವೈಟ್ ಕಲರ್ DL ಪಾಸಿಂಗ್ ಇರುವಂಥದ್ದು, ಇಲ್ಲೇನಾದರೂ ಮೂಮೆಂಟ್ ಇದ್ದರೆ ಅಲರ್ಟ್ ಮಾಡಿ ಅಂತ ನಮ್ಮವ್ರಿಗೆಲ್ಲರಿಗೂ ಮಾಹಿತಿ ನೀಡಿರ್ತೀವಿ. ಈ ದಿನ ರಾತ್ರಿ ನಮ್ಮ ಗಸ್ತಲ್ಲಿರುವ ಸಿಬ್ಬಂದಿಯವರಿಗೆ ಒಂದು ಮಾಹಿತಿ ಬರುತ್ತೆ, ಒಂದು ಸಸ್ಪೆಕ್ಟ್ ವೆಹಿಕಲ್ ಅದರಲ್ಲಿ ಸಿಟಿ ಔಟ್ಸ್ಕರ್ಟ್ಸಲ್ಲಿರುವ ಒಂದು ಬೇಲೂರು ಕಡೆ ಇರುವ ಒಂದು ATM ಕಡೆ ಅದರ ಮೂಮೆಂಟ್ ಬಗ್ಗೆ ಮಾಹಿತಿ ಬರುತ್ತೆ. ತಕ್ಷಣ ACP ಸಬ್ಬರ್ಬನ್, ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ಬರ್ಬನ್, ಪೊಲೀಸ್ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಮತ್ತು PSI ಸಬ್ಬರ್ಬನ್ ಅವರೆಲ್ಲ, ಅದ್ರ ಜೊತೆಗೆ DCP ಕ್ರೈಮ್ ಅವರು ಕೂಡ ನಿನ್ನೆ ನೈಟ್ ರೌಂಡ್ಸಲ್ಲಿದ್ದರು. ಸೊ ಎಲ್ಲರೂ ಒಂದು ಇಮಿಡಿಯೇಟ್ ಕಾರ್ಯಪ್ರವೃತ್ತರಾಗ್ತಾರೆ. ಮತ್ತು ಈ ಏನು ಸಸ್ಪೆಕ್ಟ್ ವೆಹಿಕಲ್ಸ್ ಇದೆ ಅದು ಮೂಮೆಂಟ್ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಇರೋದ್ರ ಬಗ್ಗೆ ಮಾಹಿತಿ ಬಂದಾಗ ನಮ್ಮ ಅಧಿಕಾರಿಗಳು ಚೇಸ್ ಮಾಡ್ತಾರೆ. ಚೇಸ್ ಮಾಡಿ ಅವರು ಇಂಡಸ್ಟ್ರಿಯಲ್ ಏರಿಯಾ ಒಂದು ಲೆಫ್ಟ್ ಸೈಡ್ ಹೋಗಿ ಒಂದು ರೋಡ್ದ ಒಂದು ಡೆಡ್ ಎಂಡಿಗೆ ಹೋದಾಗ ನಿಲ್ಲಿಸಿ ಟೋಟಲ್ ಕಾರಲ್ಲಿ 4 ಜನ ಆರೋಪಿಗಳಿರ್ತಾರೆ. ಅದರಲ್ಲಿ 2 ಜನರು ಪೊಲೀಸರಿಗೆ ಸಹಕರಿಸ್ತಾರೆ, ಇನ್ನೂ 2 ಜನರು ಏನು ಅವ್ರ ಹತ್ರ ವೆಪನ್ ಇತ್ತು, ನೈಫ್, ಅದರಲ್ಲಿಂದ ಹಲ್ಲೆ ಮಾಡ್ತಾರೆ. ಪೊಲೀಸ್ ಸೆಲ್ಫ್ ಡಿಫೆನ್ಸ್ ಮತ್ತು ಆರೋಪಿಗಳನ್ನು ವಶಪಡಿಸ್ಕೊಳ್ಳಿಕ್ಕೋಸ್ಕರ ಫೈರ್ ಮಾಡಿದ್ದಾರೆ. ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ತಟ್ಟೆಪಳ್ಳಿ ಅವರೊಬ್ಬರಿಗೆ ಆರೋಪಿಗೆ ಫೈರ್ ಮಾಡಿದ್ದಾರೆ. ಮತ್ತು ಬಸವರಾಜ್ ಸಬ್ ಇನ್ಸ್ಪೆಕ್ಟರ್
ಅವರು ಕೂಡ ಇನ್ನೊಬ್ಬ ಆರೋಪಿಗೆ ಫೈರ್ ಮಾಡಿದ್ದಾರೆ ಕಾಲಲ್ಲಿ. ಈ ಆರೋಪಿಗಳ ಹಲ್ಲೆಯಿಂದ ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಮತ್ತು 3 ಜನ ಕಾನ್ಸ್ಟೇಬಲ್ಸ್ ಅವರು ಗಾಯ ಆಗಿದ್ದರು. ನಮ್ಮ ಗಾಯ ಆಗಿದ್ದ ಸಿಬ್ಬಂದಿಯವರು ಏನಿದ್ದಾರೆ, ಬಸವರಾಜ್ ಸಬ್ ಇನ್ಸ್ಪೆಕ್ಟರ್, ರಾಜು ಅಂತ ಮತ್ತು ಮಂಜುನಾಥ್ ಮತ್ತು ಫಿರೋಜ್ ಅಂತ 3 ಜನ ಕಾನ್ಸ್ಟೇಬಲ್ಸ್ ಗಾಯ ಆಗಿದ್ದರು. ಮತ್ತು ಈ ಗಾಯಗೊಂಡಿರೋ ಆರೋಪಿಗಳು ತಸ್ಲೀಮ್ ಅಲಿಯಾಸ್ ತಸ್ಸಿ ಮತ್ತು ಇನ್ನೊಬ್ಬನು ಶರೀಫ್ ಅಂತ, ಇವರನ್ನು ಕೂಡ ಆಸ್ಪತ್ರೆಗೆ ಸಾಗಿಸಿ ಫಸ್ಟ್ ಏಡ್ ನೀಡಲಾಗಿದೆ. ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಪ್ರಕರಣವನ್ನು ಕೂಡ ಈಗಾಗಲೇ ನಾವು ದಾಖಲು ಮಾಡ್ಕೊತಾ ಇದ್ದೀವಿ. ಒಂದು ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿತ್ತು. ಅದ್ರ ಜೊತೆಗೆ ಈಗ BNS ಅಲ್ಲಿ ಹೊಸ ಒಂದು ಸೆಕ್ಷನ್ ಆ್ಯಡ್ ಮಾಡಿದ್ದಾರೆ, ಆರ್ಗನೈಸ್ಡ್ ಕ್ರೈಮ್. ಏನು ಇದು ಆರ್ಗನೈಸ್ಡ್ ಸಿಂಡಿಕೇಟ್ ಇದೆ ಈ ಇಂಟರ್ಸ್ಟೇಟ್, ಅದಕ್ಕಾಗಿ ನಾವು BNS ಅಲ್ಲಿ 11111 ಆ ಸೆಕ್ಷನನ್ನು ಕೂಡ ಈ ಪ್ರಕರಣಗಳಿಗೆ ಮತ್ತು ಈಗಾಗಲೇ ಏನು ಇನ್ಸಿಡೆಂಟ್ ಆಗಿತ್ತು ಏಪ್ರಿಲ್ 9 ಅದರಲ್ಲಿಯೂ ಕೂಡ 111 ಸೆಕ್ಷನನ್ನು ಆ್ಯಡ್ ಮಾಡಿ ನಾವು ತನಿಖೆಯನ್ನು ಮಾಡ್ತೀವಿ. ಈಗ ಪ್ರಾಥಮಿಕವಾಗಿ ನಾವು ಕಲೆ ಹಾಕಿದ್ದ ಮಾಹಿತಿ ಪ್ರಕಾರ ಇದರಲ್ಲಿ ಏನು ತಸ್ಲೀಮ್ ಅಂತಿದ್ದಾನೆ ಅಲಿಯಾಸ್ ತಸ್ಸಿ, ಇವನು ಮೂಲತಃ ಇವರೆಲ್ಲ ಹರಿಯಾಣ ರಾಜ್ಯದ ಮೇವಾತ್ ಜಿಲ್ಲೆಯವರು. ಅಲ್ಲಿಂದ ಇವರು ವಿವಿಧ ತಂಡಗಳನ್ನು ಕಟ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಅಫೆನ್ಸಸ್ಗಳನ್ನು ಮಾಡ್ತಾರೆ. ಮತ್ತು ಪ್ರತ್ಯೇಕವಾಗಿ ಇತ್ತೀಚೆಗೆ ಲಾಸ್ಟ್ ಒಂದು 3-4 ವರ್ಷಗಳಿಂದ ಹೆಚ್ಚುವರಿಯಾಗಿ ATM ಕಳ್ಳತನ ಮಾಡುವುದನ್ನು ಇವರು ಮೋಡಸ್ ಆಪರೆಂಡಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇವರ ಮೂಮೆಂಟು ಯಾವ ರೀತಿ ಇರುತ್ತೆ ಅಂತಂದರೆ, ಟಾರ್ಗೆಟ್ ಬೇಸಿಕಲಿ ATMಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೂ ಸಿಟಿ ಔಟ್ಸ್ಕಟ್ಸಲ್ಲಿರುವ ATMಗಳನ್ನು ಅವರು ಆಯ್ಕೆ ಮಾಡ್ಕೊತಾರೆ. ಗೂಗಲ್ ಮ್ಯಾಪಲ್ಲಿ ಸಿಟಿ ಔಟ್ಸ್ಕಟ್ಸಲ್ಲಿರುವ ATMಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಹೆಚ್ಚಿನದಾಗಿ ಇವರು SBI ATMನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರೀಸನ್ ಒಂದು ಓಲ್ಡ್ ATMs ಇದೆ ಮತ್ತು CCTV ATM ಮಷೀನಲ್ಲಿರುವ CCTV ಕ್ಲಾರಿಟಿ ಬಗ್ಗೆ ಅವರಿಗೆ ಕ್ಲಾರಿಟಿ ಇಲ್ಲ ಅಂತ ಒಂದು ಮಾಹಿತಿ ಇದೆ. ಇನ್ನೊಂದು ಈ SBI ATM ಅಲ್ಲಿ ಹೆಚ್ಚಿನ ಒಂದು ದುಡ್ಡನ್ನು ಹಾಕ್ತಾರೆ ಅಂತ ಅವರಿಗೆ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ SBI ATMs ಅಥವಾ ಅದರ್ ATMs ವಿಚ್ ಆರ್ ಸಿಟಿ ಔಟ್ಸ್ಕಟ್ಸ್ ಎಲ್ಲೇ ಆಗಲಿ ಈಗ ನಮ್ಮ ನಗರಗಳಲ್ಲಿರುವಂಥದ್ದು ಆ ರೀತಿ ಐಡೆಂಟಿಫೈ ಮಾಡಿ ಟಾರ್ಗೆಟ್ ಮಾಡ್ತಾರೆ. ಅಪರಾಧ ಮಾಡಲಿಕ್ಕೂ ಸರಳ ಆಗಬೇಕು ಮತ್ತು ಮಾಡಿದ ನಂತರ ತಪ್ಪಿಸ್ಕೊಳ್ಳಿಕ್ಕೂ ಈಸಿ ಆಗುತ್ತೆ ಅಂತಂದು ಅವರು ಮಾಡ್ತಾರೆ. ಮತ್ತು ಇವರು ಅಪರಾಧ ಮಾಡಲಿಕ್ಕೆ ಸುಮಾರು ತಯಾರಿಯನ್ನು ಮಾಡ್ಕೊಂಡಿರ್ತಾರೆ. ಒಂದು ಟಾರ್ಗೆಟ್ ಔಟ್ಸ್ಕಟ್ಸ್ ಇರುವಂಥದ್ದು, ಎರಡನೇದು ATM ಎಲ್ಲಿರುವಂಥ ಔಟ್ಸೈಡಲ್ಲಾಗಲಿ ಅಥವಾ ATM ಸೆಂಟ್ರಲ್ಲಿ ಒಳಗಡೆ ಇರುವಂಥ CCTVಗಳನ್ನು ಬ್ಲೈಂಡ್ ಮಾಡಲಿಕ್ಕೆ ಈ ಬ್ಲ್ಯಾಕ್ ಪೇಂಟ್ ಸ್ಪ್ರೇಯನ್ನು ಮಾಡ್ತಾರೆ. ಸೊ ಅದ್ರ ಜೊತೆಗೆ ATMನ್ನು ಮಷಿನ್ ಕಟ್ ಮಾಡಲಿಕ್ಕೆ ಇವರು ಗ್ಯಾಸ್ ಕಟ್ರನ್ನು ಬಳಸ್ತಾರೆ. ಇವತ್ತು ಕೂಡ ಏನು ಕಾರ್ ನಮ್ಮವರು I-20 ಕಾರ್ ಚೇಸ್ ಮಾಡಿ ಹಿಡಿದಿದ್ದಾರೆ, ಅದರಲ್ಲಿ ಒಂದು ಗ್ಯಾಸ್ ಕಟರ್ ವಿತ್ ಗ್ಯಾಸ್ ಸಿಲಿಂಡರ್ ಇದೆ ಮತ್ತು ಎಂಟೈರ್ ಗ್ಯಾಸ್ ಕಟರ್ ಮಷಿನ್ ಏನು ಎಕ್ವಿಪ್ಮೆಂಟ್ ಇತ್ತು ಅದನ್ನು ಕೂಡ ಇವತ್ತು ನಮ್ಮ ತಂಡ ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಕೆಲವು ಅವರು ಮುಂಜಾಗ್ರತೆ ಮಾಡೋದಂತಂದರೆ ಈ ವೆಹಿಕಲ್ ನಂಬರ್ ಪ್ಲೇಟನ್ನು, ಫೇಕ್ ನಂಬರ್ ಪ್ಲೇಟನ್ನು ಅವರು ಬಳಸ್ತಾರೆ. ಈಗೇನು ಅವರು ವೆಹಿಕಲ್ ಸಿಕ್ಕಿದೆ ಇವತ್ತು DL7CQ 8582 ಅಂತ, ಅದು ಯಾವುದೋ ಬೇರೆ ವೆಹಿಕಲ್ದಿರುವಂಥದ್ದು, ವ್ಯಾಗನಾರ್ದು ಅಥವಾ ಬೇರೆ ವೆಹಿಕಲ್ ಇರುವಂಥದ್ದು. ಸೊ ಫೇಕ್ ನಂಬರ್ ಪ್ಲೇಟನ್ನು ಬಳಸ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರಿಕಾಷನ್ ಅವ್ರು ಮಾಡೋದಂತಂದರೆ, ಈಗ ಮೂವ್ಮೆಂಟ್ ಆಗಬೇಕಾದ್ರೆ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಬೇಕಾದ್ರೆ ಅವಾಯ್ಡ್ ಟೋಲ್ ಪ್ಲಾಜಾ ಅಂತ ಬರುತ್ತೆ. ಸೊ ಈ ಟೋಲ್ ಪ್ಲಾಜಾ ಇರುವಂಥ ರೂಟ್ಗಳನ್ನು ಅವಾಯ್ಡ್ ಮಾಡ್ತಾರೆ. ಯಾಕಂತಂದರೆ ಅವರು ಎಕ್ಸಿಟ್ ಎಂಟ್ರಿ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ ಅಂತ ಹೇಳಿ. ಸೊ ಟೋಲ್ ಪ್ಲಾಜಾದಲ್ಲಿರುವ ನಾವು ಮಾಹಿತಿ ಕಲೆ ಹಾಕಿದಾಗ ಅದನ್ನು ಕೂಡ ಅವರು ಬೈಪಾಸ್ ಮಾಡಿ ಬರುವಂಥದ್ದು. ರೂರಲ್ ಏರಿಯಾಗಳಲ್ಲಿ ಅಪರಾಧ ಮಾಡೋ ಮುನ್ನ ಮತ್ತು ಅಪರಾಧ ಮಾಡಿದ ನಂತರ, ಈಗ ನಿನ್ನೆ ರಾತ್ರಿ ಅವರು ರೆಕ್ಕಿ ಮಾಡೋ ಟೈಮಲ್ಲಿ ನಮ್ಮ ಟೀಮ್ ಇಂಟರ್ಸೆಪ್ಟ್ ಮಾಡಿದ್ದಾರೆ. ಹಳೆಯ ಅಪರಾಧ ಮಾಡಿದಾಗಲೂ ಕೂಡ ಅವರು ರೆಕ್ಕಿ ಮಾಡಿದ್ದು ಬಗ್ಗೆ ನಮಗೆ ಮಾಹಿತಿ ಇದೆ. ನೆಕ್ಸ್ಟ್ ಈ ಮೊಬೈಲ್ ಫೋನ್ಸ್ಗಳನ್ನು ಮತ್ತು ಸ್ವಿಚ್ ಆಫ್ ಮಾಡುವಂಥದ್ದು. ಎಲ್ಲಿ ಅಪರಾಧ ಮಾಡ್ತಾರೆ ಅಲ್ಲಿ ಬಿಫೋರ್ ಅಪರಾಧ ಮಾಡುವ ಮೊದಲು ಮತ್ತು ಅಪರಾಧ ಮಾಡಿದ ನಂತರ ಆ ಟೈಮಲ್ಲಿ ಮೊಬೈಲ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡ್ತಾರೆ. ಸೊ ಸುಮಾರು ಪ್ರಿಕಾಷನ್ಸ್ಗಳನ್ನು ಈ ಆರೋಪಿಗಳು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದರಲ್ಲಿ ಏನು ಆರೋಪಿಗಳ ಒಂದು ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿದಾಗ ಏನು ಪ್ರಮುಖ ಆರೋಪಿ ಇದ್ದಾನೆ ತಸ್ಲೀಮ್ ಅಲಿಯಾಸ್ ತಸ್ಸಿ ಅಂತ, ಇನ್ಮೇಲೆ
ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ನಮ್ಮ ಹತ್ರನೇ ಈಗ 2 ಪ್ರಕರಣ ಆಯಿತು ಮತ್ತು 10 ಪ್ರಕರಣಗಳಿದೆ ಇವ್ರ ಮೇಲೆ. ಬೇರೆ ಬೇರೆ ಹಲ್ಲೆ ಇದೆ, ಥೆಫ್ಟ್ ಇದೆ, ಅದ್ರ ಜೊತೆಗೆ ಉತ್ತರಾಖಂಡಲ್ಲಿ ಕೇಸಿದೆ, ರಾಜಸ್ಥಾನದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ ಮತ್ತು ಹೈದರಾಬಾದಲ್ಲಿಯೂ ಕೂಡ ಇವನ ಮೇಲೆ ಪ್ರಕರಣಗಳಿದೆ. ಅದ್ರ ಜೊತೆಗೆ ಇನ್ನೊಬ್ಬ ಆರೋಪಿ ಶರೀಫ್ ಅನ್ನೋನ ಮೇಲೆ 3 ಪ್ರಕರಣಗಳಿದೆ. ಅದರಲ್ಲಿ ATM ಥೆಫ್ಟು ಇದೆ ಮತ್ತು ಇತರೆ ಪ್ರಕರಣಗಳಿದೆ. ಇನ್ನು 3ನೇ ಆರೋಪಿ ಶಹೀದ್ ಅಂತ, ಇವನ ಮೇಲೆ 1 ಪ್ರಕರಣ ಇದೆ. ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಮಾಡ್ತಾ ಇದ್ದೀವಿ, ಪರಿಶೀಲನೆ ನಡೀತಾ ಇದೆ. ಮತ್ತು ಯಾರು ಕಾರನ್ನು ಚಾಲನೆ ಮಾಡ್ತಾಯಿದ್ರು ಮೊಹಮ್ಮದ್ ಅಮೀರ್ ಅಂತ, ಇವನ ಮೇಲೆ ಒಟ್ಟು 7 ಪ್ರಕರಣ ಇದೆ. ಇವನ ಮೇಲೆ 6 ATM ಥೆಫ್ಟ್ ರಿಲೇಟೆಡ್ ಪ್ರಕರಣ ಇದೆ. ಅದರಲ್ಲಿ ATM ಥೆಫ್ಟ್ 3 ಇದೆ ಮತ್ತು ATM ಥೆಫ್ಟ್ ಅಟೆಂಪ್ಟ್ 3 ಪ್ರಕರಣ ಇದೆ. ಹೀಗಾಗಿ ನಮ್ಮ ತಂಡ ಏನು ಇದೊಂದು ನೋಟೋರಿಯಸ್ ಇಂಟರ್ಸ್ಟೇಟ್ ಹರಿಯಾಣ ಮಿವಾತ್ ಗ್ಯಾಂಗ್ ಇದೆ, ಈ ATM ಕಳ್ಳತನ ಮಾಡುವಂಥದ್ದು, ಅವರು 4 ಜನವನ್ನು ಇಂಟರ್ಸೆಪ್ಟ್ ಮಾಡಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾನು ಪ್ರಶಂಸನೆಯನ್ನು ಮಾಡ್ತಾಯಿದ್ದೀನಿ. ಮತ್ತು ಈಗ ತಾವು ನೋಡಿದ ಹಾಗೆ ಈ I-20 ಕಾರಲ್ಲಿ ಈ ರೀತಿ ಗ್ಯಾಸ್ ಕಟ್ರನ್ನು ಅವರು ಕ್ಯಾರಿ ಮಾಡುವಂಥದ್ದು ಮತ್ತು ATM ದರೋಡೆ ಮಾಡಬೇಕಾದ್ರೂ ಕೂಡ ಅವ್ರು ಏನು ಮಾಡ್ತಾರೆ, ಈ ವೆಹಿಕಲನ್ನು ರಿವರ್ಸಲ್ಲಿ ATM ಹತ್ರ ನಿಲ್ಲಿಸಿ ಅದು ಜನರಿಗೆ ಅಬ್ಸ್ಟ್ರಕ್ಟು ಆಗುತ್ತೆ ಮತ್ತು ಗ್ಯಾಸ್ ಕಟ್ರನ್ನು ಸಿಲಿಂಡ್ರನ್ನು ಗಾಡಿಯಲ್ಲಿ ಇಟ್ಟು ಆಪ್ರೇಟ್ ಮಾಡುವಂಥದ್ದು ತಿಳಿದು ಬಂದಿದೆ. ಇದರ ಜೊತೆಗೆ ಬೇರೆ ಬೇರೆ ಯಾರ್ಯಾರು ಆರೋಪಿಗಳಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಮತ್ತು ಈಗೇನು ಕಳ್ಳತನ ಮಾಡಿದ್ರು ಅಮೌಂಟ್, ಅದು ಎಲ್ಲೆಲ್ಲಿ ಡಿಸ್ಪೋಸ್ ಮಾಡಿದರು ಮತ್ತು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಬಗ್ಗೆ ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಮತ್ತು ಇವರು ಕರ್ನಾಟಕದಲ್ಲಿ ಅಥವಾ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಅಫೆನ್ಸ್ ಮಾಡಿರುವುದು ಇನ್ನೂ ಪತ್ತೆ ಆಗೋದ್ರ ಯಾವ ಪ್ರಕರಣ ಪತ್ತೆ ಆಗಿಲ್ಲ, ಅದರಲ್ಲಿಯೂ ಕೂಡ ಇವರ ಪಾತ್ರದ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ.